ಚಿತ್ರದಲ್ಲಿ ನೀವು ನೋಡ್ತಕ್ಕಂಥ ಸಾಧನದ ಹೆಸರು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟರ್ ಆಗಿದೆ. ಕಾಂಟ್ಯಾಕ್ಟರ್ ಅಂದರೆ ಈ ಒಂದು ವೈರ್ಗಳನ್ನು ಮೇಲ್ಗಡೆ ಇರ್ತಕ್ಕಂಥ 3 ಪಾಯಿಂಟ್ಗಳ ವೈರ್ಗಳನ್ನು ಕೆಳಗಡೆ ಇರ್ತಕ್ಕಂಥ 3 ಪಾಯಿಂಟ್ಗಳ ವೈರ್ಗಳಿಗೆ ಸಂಪರ್ಕವನ್ನು ಜೋಡಿಸ್ಲಿಕ್ಕಾಗಿ ಈ ಸಾಧನ ಬಳಸ್ತೇವೆ. ಬೇಕಾದಾಗ ಸಂಪರ್ಕವನ್ನು ಬಳಸ್ಬೋದು. ಗ್ರೀನ್ ಬಟನ್ ಒತ್ತೋದ್ರ ಮೂಲಕ ಸಂಪರ್ಕ ಸಾಧಿಸ್ಬೋದು. ರೆಡ್ ಬಟನ್ ಒತ್ತೋದ್ರ ಮೂಲಕ ಸಂಪರ್ಕವನ್ನು ಕಡಿತಗೊಳಿಸಬಹುದು. ಈ ಪಿ ಅಂದರೆ ಫೇಸ್ ವೈರನ್ನು ನಾವು ಗ್ರೀನ್ ಬಟನ್ ಕೊಟ್ಟಿದ್ದೇವೆ. ಗ್ರೀನ್ ಬಟನ್ನ ಇನ್ನೊಂದು ತುದಿಯನ್ನು ರೆಡ್ ಬಟನ್ನ ಒಂದು ತುದಿ ಕೊಟ್ಟಿದ್ದೇವೆ. ಉಳಿದಿರ್ತಕ್ಕಂಥ ರೆಡ್ ಬಟನ್ನ ಇನ್ನೊಂದು ತುದಿಯನ್ನು ನಾವು ಕಾಂಟ್ಯಾಕ್ಟರ್ನ A2 ಪಾಯಿಂಟ್ಗೆ ಕೊಟ್ಟಿದ್ದೇವೆ. ಇದರ ನೇರ ಮೇಲ್ಗಡೆ A1 ಪಾಯಿಂಟ್ ಇರುತ್ತೆ. A1 ಮತ್ತು A2 ನಡುವೆ ವಿದ್ಯುತ್ ಏನಾದರೂ ಹರಿದ್ರೆ ಆ ಒಂದು ಒಳಗಡೆ ತಾಮ್ರದ ಒಂದು ತಂತಿಯ ಸುರುಳಿ ಇರುತ್ತೆ. ಆ ಸುರುಳಿ ವಿದ್ಯುತ್ ಕಾಂತೀಯ ಬಲರೇಖೆಗಳನ್ನು ಕೊಡುತ್ತೆ. ಅವುಗಳ ನಡುವೆ ಒಂದು ಕಬ್ಬಿಣದ ಒಂದು ಸಲಾಕೆ ಅಥವಾ ರಾಡ್ ಇರುತ್ತೆ. ಆ ಒಂದು ಕಬ್ಬಿಣದ ಸಲಾಕೆ ಯಾವಾಗ ಅಯಸ್ಕಾಂತ ಆಗುತ್ತೋ ಅದು ಒಳಗಡೆ ಚಲಿಸುತ್ತೆ. ಆ ಒಳಗಡೆ ಚಲಿಸಿದಾಗ ಮೇಲ್ಗಡೆ ಇರ್ತಕ್ಕಂಥ ವೈರ್ಗಳು ಕೆಳಗಡೆ ಇರ್ತಕ್ಕಂಥ ವೈರ್ಗಳ ಜೊತೆಗೆ ಸಂಪರ್ಕ ಸಾಧನೆ ಆಗುತ್ತೆ. ಮೇಲ್ಗಡೆ ಇರ್ತಕ್ಕಂಥ ವೈರ್ಗಳು ಮತ್ತು ಕೆಳಗಡೆ ಇರ್ತಕ್ಕಂಥ ವೈರ್ಗಳ ಸಂಪರ್ಕನ ಸಾಧಿಸಲಿಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ ಈ ಒಂದು ಕಾಂಟ್ಯಾಕ್ಟರ್ನ ಬಳಸ್ತೇವೆ. ಮೇಲ್ಗಡೆ ನೀವು ನೋಡ್ಬೋದು ನ್ಯೂಟ್ರಲ್ ಪಾಯಿಂಟ್ ಇದೆ. ನ್ಯೂಟ್ರಲ್ ಅಂದರೆ ವಿದ್ಯುತ್ತು ಇಲ್ಲದಿರ್ತಕ್ಕಂತಹ ಒಂದು ವೈರು. ಯಾವಾಗ ಮಂಡಲದಲ್ಲಿ ವಿದ್ಯುತ್ ಹರಿಯುತ್ತೋ ವಾಪಸ್ ಅದು ತನ್ನ ಒಂದು ಸ್ಥಾನಕ್ಕೆ ಹಿಂತಿರುಗಿ ಹೋಗಲಿಕ್ಕಾಗಿ ನ್ಯೂಟ್ರಲ್ ಪಾಯಿಂಟನ್ನು ನಾವು ಬಳಸ್ತೇವೆ. ಫೇಸ್ ಪಾಯಿಂಟನ್ನು ಲೈನ್ ವೈರ್ ಅಂತಲೂ ಕರಿತೇವೆ. ಇದರಿಂದ ವಿದ್ಯುತ್ ಬರುತ್ತೆ. ನ್ಯೂಟ್ರಲ್ ಮೂಲಕ ವಿದ್ಯುತ್ತು ವಾಪಸ್ ತನ್ನ ಸ್ಥಾನಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು.